ಹಾಯ್ ಹೆಲೋ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮ ದುನಿಯಾ ನಮ್ಮ ಇಷ್ಟ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೆಮ್ಮೆಯ ದಸರಾದಲ್ಲಿ ಭಾಗವಹಿಸಿದ ಆನೆಗಳು ಯಾವುವು ಹಾಗೆ ಆ ಒಂದು ಆನೆಗಳ ಮಾವುತ ಮತ್ತೆ ಕಾವಾಡಿಗ ಯಾರು ಹಾಗೆ ಆ ಒಂದು ಆನೆಗಳ ಎತ್ತರ ಮತ್ತೆ ಉದ್ದ ಎಷ್ಟಿರುತ್ತೆ ಹಾಗೆ ಆ ಒಂದು ಆನೆಗಳನ್ನ ಯಾವಾಗ ಸೆರೆ ಹಿಡಿಯಲಾಯಿತು ಮತ್ತೆ ಆ ಆನೆಗಳು ಎಷ್ಟು ವರ್ಷಗಳಿಂದ ಈ ಒಂದು ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾವೆ ಹಾಗೆ ಆ ಒಂದು ಆನೆಗಳನ್ನ ನೀವು ನೋಡಬೇಕು ಅಂತಂದ್ರೆ ಯಾವ ಒಂದು ಸ್ಥಳಕ್ಕೆ ಹೋದ್ರೆ ಆ ಒಂದು ಆನೆಗಳನ್ನ ನೀವು ನೋಡಬಹುದು ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ 2023ನೇ ಸಾಲಿನ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗವಹಿಸಿದ ಆನೆಗಳು ಕ್ಯಾಪ್ಟನ್ ಅಭಿಮನ್ಯು, ಕಂಜನ್, ಭೀಮ, ಮಹೇಂದ್ರ, ಧನಂಜಯ, ರೋಹಿತ್, ಹಿರಣ್ಯ, ಸುಗ್ರೀವ, ವರಲಕ್ಷ್ಮಿ, ವಿಜಯ, ಪ್ರಶಾಂತ್, ಗೋಪಿ ಹಾಗೆ ಯಾವ ಥರ ಒಬ್ಬ ವ್ಯಕ್ತಿಯನ್ನು ನಾವು ರೀಪ್ಲೇಸ್ ಮಾಡೋಕ್ಕಾಗೋದಿಲ್ವೋ ಅದೇ ಥರ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸಹ ನಾವು ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಅದೇ ನಮ್ಮೆಲ್ಲರ ಬಾಸ್ ಕ್ಯಾಪ್ಟನ್ ಅರ್ಜುನ. ಹಾಗಾದ್ರೆ ಈ ಒಂದು ಪಟ್ಟಿಯಲ್ಲಿ ಮೊದಲು ಬರ್ತಕ್ಕಂಥವನೇ ಕ್ಯಾಪ್ಟನ್ ಅಭಿಮನ್ಯು. ಅಭಿಮನ್ಯುವನ್ನ ಕರ್ನಾಟಕದ AK-47 ಹಾಗೆ ಕರ್ನಾಟಕದ ರೌಡಿ ಬೇಬಿ ಅಂತ ಕರಿತೀವಿ. ಕಾರಣ ಏನು ಅಂತಂದ್ರೆ ಯಾವುದೇ ಒಂದು ಆಪರೇಷನ್ ಇರ್ಬೋದು ಅಥವಾ ಯಾವುದೇ ಒಂದು ಕ್ಯಾಪ್ಚರಿಂಗ್ ಇರ್ಬೋದು ಅಲ್ಲಿ ಅಭಿಮನ್ಯು ಇರಲೇಬೇಕು. ಅಭಿಮನ್ಯು ಇದ್ರೆ ಅಲ್ಲಿ 100% ಸಕ್ಸಸ್. ಸ್ನೇಹಿತರೆ ಒಂದು ಮಾತಿದೆ, ಹಿಂದೆ ಯಾವನಿದ್ರೇನೋ ಮುಂದೆ ಯಾವನಿದ್ರೇನೋ ನುಗ್ಗುತ್ತಾ ಇರೋದೆ ಹೊಡಿತಾ ಇರೋದೆ ಅಂತ. ಅದು ಅಭಿಮನ್ಯು ಕೆಪಾಸಿಟಿ. ಸ್ನೇಹಿತರೆ ಅಭಿಮನ್ಯುವಿನ ಸಹಾಯದಿಂದ ಇದುವರೆಗೂ ಸಹ 200ಕ್ಕಿಂತ ಹೆಚ್ಚು ಆನೆಗಳನ್ನು ಸೆರೆ ಹಿಡಿದಿದ್ದಾರೆ. ಹಾಗೆ 40ಕ್ಕಿಂತ ಹೆಚ್ಚು ಹುಲಿಗಳನ್ನು ಸೆರೆ ಹಿಡಿಯಲಾಗಿದೆ. ಹಾಗಾದರೆ ಅಭಿಮನ್ಯುವನ್ನು ಸೆರೆ ಹಿಡಿದಿದ್ದು ಎಲ್ಲಿ ಅಂತಂದರೆ 1970ರಲ್ಲಿ ಕೊಡಗಿನ ಹೆಬ್ಬಾಳ ಅರಣ್ಯ ಪ್ರದೇಶದಲ್ಲಿ ಅಭಿಮನ್ಯುವನ್ನು ಸೆರೆ ಹಿಡಿತಾರೆ. ಹಾಗೆ ಅಭಿಮನ್ಯುವಿನ ಎತ್ತರ 2.75 ಮೀಟರ್ ಅಂದರೆ 8 ಅಡಿ 11 ಇಂಚುಗಳು. ಹಾಗೆ ಅಭಿಮನ್ಯುವಿನ ಒಟ್ಟಾರೆ ತೂಕ 5160 kgಗಳು. ಅಭಿಮನ್ಯುಗೆ 57 ವರ್ಷ ಆಗಿದೆ. ಮತ್ತೆ 2020ರಿಂದ ಅಭಿಮನ್ಯು ಅಂಬಾರಿಯನ್ನ ಹೊರ್ತಾ ಇದ್ದಾನೆ. ಮತ್ತೆ ಈ ಒಂದು ಅಭಿಮನ್ಯುವಿನ ಮಾವುತ ಬಂದು ವಸಂತ್ ಹಾಗೆ ಕಾವಾಡಿಗ ಬಂದು RK ರಾಜು. ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥ ಮತ್ತೊಂದು ಹೆಸರು ವಿಜಯ. ಸ್ನೇಹಿತರೆ ಈ ಒಂದು ವಿಜಯ ಆನೆಯನ್ನ 1963ರಲ್ಲಿ ದುಬಾರೆ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿತಾರೆ. ಹಾಗೆ ಕಳೆದ 12 ವರ್ಷಗಳಿಂದ ಇಲ್ಲಿ ವಿಜಯ ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಈ ಒಂದು ವಿಜಯನ ಒಟ್ಟು ತೂಕ 2840 kg. ಹಾಗೆ ಇದರ ಎತ್ತರ ಬಂದು 2.44 ಮೀಟರ್ಗಳಿದ್ದು ಇದರ ಮಾವುತ ಬಂದು ಬೋಜಪ್ಪ ಹಾಗೆ ಇದರ ಕಾವಾಡಿಗ ಬಂದು ಭರತ್. ಸ್ನೇಹಿತರೆ ಒಂದು ವಿಜಯ ಏನಿದೆಯೋ ಇದು ಒಂದು ಹೆಣ್ಣಾನೆ ಆಗಿದ್ದು ಮೈಸೂರು ದಸರಾದಲ್ಲಿ ಭಾಗವಹಿಸ್ತಾ ಇದೆ. ಮೈಸೂರು ದಸರಾದಲ್ಲಿ ಭಾಗವಹಿಸಿದ ಮತ್ತೊಬ್ಬ ಕ್ಯಾಂಡಿಡೇಟ್ ಯಾರು ಅಂತಂದ್ರೆ ಮಿಸ್ಟರ್ ಭೀಮಾ. ಸ್ನೇಹಿತರೆ ಇವರನ್ನ ನಾವು ಕರ್ನಾಟಕದ ಕ್ರಶ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಭೀಮನನ್ನ ಇಷ್ಟ ಪಡದೇ ಇರ್ತಕ್ಕಂಥವ್ರು ಯಾರೂ ಇಲ್ಲ. ಇವನ ಒಂದು ನಾಟಿ ಆಗಿರ್ಬೋದು ಹಾಗೆ ಇವನ ಒಂದು ಫಿಸಿಕ್ಸ್ ಮತ್ತೆ ಇವನ ಒಂದು ವಾಕಿಂಗ್ ಸ್ಟೈಲ್ಗೆ ಪ್ರತಿಯೊಬ್ಬರು ಸಹ ಬೆರಗಾಗಲೇಬೇಕು, ಅದು ಭೀಮಾ. ಸ್ನೇಹಿತರೆ ಭೀಮನ ವಯಸ್ಸು ಈಗ 23 ವರ್ಷ. ಹಾಗೆ ಇವನ ಎತ್ತರ 2.85 ಮೀಟರ್ ನಿಯರ್ಲಿ 9.5 ಅಡಿ ಹೈಟ್ ಇದ್ದಾನೆ. ಮತ್ತೆ ಭೀಮನ ಒಟ್ಟಾರೆ ತೂಕ ನಾವು ನೋಡೋದಾದ್ರೆ 4370 kgಗಳು. ರೀತಿಯಾಗಿ ಭೀಮನಿಗೆ 6 ತಿಂಗಳು ಇರಬೇಕಾದ್ರೆ ಒಂದು ತನ್ನ ತಾಯಿಯಿಂದ ಬೇರೆ ಆಗ್ತಾನೆ. ಹಾಗೆ ತಾಯಿಯಿಂದ ಬೇರೆ ಆದಾಗ ಆ ಒಂದು ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಊರಿನ ಜನರು ಏನು ಮಾಡ್ತಾರೆ ಅಂತಂದ್ರೆ ಭೀಮನ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ
ತಿಳಿಸ್ತಾರೆ. ಅಲ್ಲಿಂದ ಸುಮಾರು 23 ವರ್ಷಗಳ ಹಿಂದ ಭೀಮ ಈ ಒಂದು ಆನೆ ಶಿಬಿರದಲ್ಲೇ ಇದ್ದಾನೆ. ಇನ್ನು ಅದೇ ರೀತಿಯಾಗಿ ಇಲ್ಲಿ ಭೀಮನನ್ನ ನೋಡ್ಕೊಳ್ತಾ ಇರ್ತಕ್ಕಂಥ ಮಾವುತ ಯಾರು ಅಂತಂದ್ರೆ ಗುಂಡ ಮತ್ತೆ ಇದರ ಕಾವಡಿಗ ಬಂದು ನಂಜುಂಡಸ್ವಾಮಿ. ಮತ್ತೆ ನೀವು ಒಂದು ವೇಳೆ ಭೀಮನನ್ನ ನೋಡ್ಬೇಕು ಅಂತಂದ್ರೆ ನೀವು ಮತ್ತಿಗೋಡು ಆನೆ ಶಿಬಿರಕ್ಕೆ ಹೋಗ್ಬೇಕಾಗುತ್ತೆ. ಇದು ನಮ್ಮ ಪ್ರೀತಿಯ ಭೀಮ. ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥ ಮತ್ತೊಂದು ಆನೆ ಯಾವುದು ಅಂತಂದ್ರೆ ಮಹೇಂದ್ರನ ವಯಸ್ಸು 40 ವರ್ಷ. ಹಾಗೆ ಈ ಒಂದು ಮಹೇಂದ್ರನನ್ನ ಎಲ್ಲಿ ಸೆರೆ ಹಿಡಿತಾರೋ ಅಂತಂದ್ರೆ ಈ ಒಂದು ರಾಮನಗರದಲ್ಲಿ ಈ ಒಂದು ಮಹೇಂದ್ರ ಜನರಿಗೆ ತುಂಬಾ ತೊಂದರೆ ಕೊಡ್ತಾ ಇರ್ತಾನೆ. ಆ ಒಂದು ಸಮಯದಲ್ಲಿ ಕ್ಯಾಪ್ಟನ್ ಅಭಿಮನ್ಯುವನ್ನ ಕರ್ಕೊಂಡೋಗಿ ಈ ಒಂದು ಮಹೇಂದ್ರನನ್ನ ಅಲ್ಲಿ ಸೆರೆ ಹಿಡಿತಾರೆ ಸ್ನೇಹಿತರೆ. ಇನ್ನು ಅದೇ ರೀತಿಯಾಗಿ ಮಹೇಂದ್ರನ ಒಟ್ಟು ಎತ್ತರ ಅಂತ ನಾವು ನೋಡೋದಾದ್ರೆ 2.76 ಮೀಟರ್. ಹಾಗೆ ಇವನ ಒಟ್ಟಾರೆ ತೂಕ ಬಂದು 4601 kg ಇದ್ದಾನೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಮಹೇಂದ್ರನನ್ನ ನೋಡ್ಕೊಳ್ತಿರ್ತಕ್ಕಂಥ ಮಾವುತ ಬಂದು ರಾಜಣ್ಣ, ಹಾಗೆ ಇದರ ಕಾವಾಡಿಗ ಮಲ್ಲಿಕಾರ್ಜುನ. ಸ್ನೇಹಿತರೆ, ಈ ಒಂದು ಮಹೇಂದ್ರ ಆನೆಯ ಬಗ್ಗೆ ತುಂಬಾ ಜನ ಒಳ್ಳೆಯ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಮುಂದಿನ ದಸರಾದಲ್ಲಿ ಮಹೇಂದ್ರನನ್ನ ಅಂಬಾರಿ ಆನೆಯನ್ನಾಗಿ ಮಾಡ್ತಕ್ಕಂಥ ಎಲ್ಲ ಒಂದು ಕೇಪಬಿಲಿಟಿ ಈ ಒಂದು ಮಹೇಂದ್ರನಿಗಿದೆ. ಅದೇ ರೀತಿಯಾಗಿ ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥ ಮತ್ತೊಂದು ಆನೆ ಯಾವುದು ಅಂತಂದ್ರೆ ಧನಂಜಯ. ಧನಂಜಯನನ್ನ 2013ರಲ್ಲಿ ಹಾಸನದ ಎಸಳೂರು ಅರಣ್ಯ ಪ್ರದೇಶದಲ್ಲಿ ಇವರನ್ನ ಸೆರೆ ಹಿಡಿತಾರೆ. ಅದೇ ರೀತಿಯಾಗಿ ಈ ಒಂದು ಧನಂಜಯನ ಒಟ್ಟಾರೆ ತೂಕ ಬಂದು 4940 kg. ಹಾಗೆ ಇದರ ಒಟ್ಟಾರೆ ಎತ್ತರ ಬಂದು 2.8 ಮೀಟರ್. ಸ್ನೇಹಿತರೆ, ಇಲ್ಲಿ ಧನಂಜಯ ಅನೇಕ ರೀತಿಯ ಒಂದು ಹುಲಿ ಹಿಡಿತಕ್ಕಂಥ ಒಂದು ಆಪರೇಷನ್ ಅಲ್ಲಿ ಇವನು ಭಾಗವಹಿಸಿದ್ದಾನೆ. ಅದೇ ರೀತಿಯಾಗಿ ಧನಂಜಯನು ಸಹ ಮಹೇಂದ್ರನಂತೆ ಉತ್ತಮವಾದ ಒಂದು ಮೈಕಟ್ಟನ್ನು ಹೊಂದಿದ್ದು ಮುಂದಿನ ದಸರಾಗಳಲ್ಲಿ ಅಂಬಾರಿ ಆನೆ ಆಗ್ತಕ್ಕಂಥ ಅನೇಕ ಲಕ್ಷಣಗಳು ಈ ಒಂದು ಧನಂಜಯನಲ್ಲಿದೆ. ಹಾಗೆ ಈ ಒಂದು ಧನಂಜಯನನ್ನ ನೋಡ್ಕೊಳ್ತಿರ್ತಕ್ಕಂಥ ಮಾವುತ ಬಂದು ಭಾಸ್ಕರ್, ಹಾಗೆ ಇದರ ಕಾವಡಿಗ ರಾಜಣ್ಣ. ಅದೇ ರೀತಿಯಾಗಿ ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥ ಮತ್ತೊಂದು ದಸರಾ ಆನೆ ಯಾವುದು ಅಂತಂದ್ರೆ ವರಲಕ್ಷ್ಮಿ. ಸ್ನೇಹಿತರೆ, ವರಲಕ್ಷ್ಮಿಯನ್ನ 1957ರಲ್ಲಿ ಕಾಕನ ಕೋಟೆ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿತಾರೆ. ಹಾಗೆ ಸುಮಾರು 10 ಬಾರಿ ಮೈಸೂರು ದಸರಾದಲ್ಲಿ ಭಾಗವಹಿಸಿರ್ತಕ್ಕಂಥ ಅನುಭವ ಹೊಂದಿರತಕ್ಕಂಥ ಈ ಒಂದು ವರಲಕ್ಷ್ಮಿ ಸುಮಾರು 3770 kgಗಳಿದ್ದು, ಹಾಗೆ 2.36 ಮೀಟರ್ ಎತ್ತರ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ವರಲಕ್ಷ್ಮಿಯನ್ನ ನೋಡ್ಕೊಳ್ತಕ್ಕಂಥ ಮಾವುತ ಬಂದು ರವಿ, ಹಾಗೆ ಇದರ ಕಾವಾಡಿಗ KS ಲವ. ಇದು ಏನು ಅಂತಂದ್ರೆ ನಮ್ಮ ವರಲಕ್ಷ್ಮಿ ಆನೆ. ಅದೇ ರೀತಿಯಾಗಿ ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥ ಮತ್ತೊಬ್ಬ ಕ್ಯಾಂಡಿಡೇಟ್ ಯಾರು ಅಂತಂದ್ರೆ ಮಿಸ್ಟರ್ ಕಂಜನ್. ಸ್ನೇಹಿತರೆ, ಮಿಸ್ಟರ್ ಕಂಜನ್ ಅನ್ನ ತುಂಬಾ ಜನ ಜೂನಿಯರ್ ಅರ್ಜುನ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಕಂಜನ್ನ ಒಂದು ದೇಹ ಆಕಾರ ಆ ರೀತಿಯಾಗಿದೆ ಅಂತ. ಮತ್ತೆ ಕಂಜನ್ ಇದೇ ಮೊದಲ ಬಾರಿಗೆ ಮೈಸೂರು ದಸರಾದಲ್ಲಿ ಭಾಗವಹಿಸಿದ. ಹಾಗೆ ಆ ಒಂದು ಕಂಜನ್ ಈ ಒಂದು ಮೈಸೂರು ದಸರಾದಲ್ಲಿ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಬೆಳೆದಿರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ತಾರೆ. ಮತ್ತೆ ಕಂಜನ್ ಅನ್ನ 2014ರಲ್ಲಿ ಹಾಸನದ ಹಾಲೂರು ಅರಣ್ಯ ಪ್ರದೇಶದಲ್ಲಿ ಇವರನ್ನ ಸೆರೆ ಹಿಡಿತಾರೆ. ಅದೇ ರೀತಿಯಾಗಿ ಇವರ ಎತ್ತರ 2.66 ಮೀಟರ್. ಹಾಗೆ ಇವರ ತೂಕ ಬಂದು 4390 kg. ಕಂಜನ್ ಅನ್ನ ನೋಡ್ಕೊಳ್ತಾ ಇರ್ತಕ್ಕಂಥ ಮಾವುತ ವಿಜಯ್, ಹಾಗೆ ಇದರ ಮಾವುತ ಬಂದು ಮಣಿಕಂಠ. ನೀವು ಕಂಜನ್ನ ನೋಡಬೇಕು ಅಂತಂದ್ರೆ ನೀವು ದುಬಾರೆ ಆನೆ ಶಿಬಿರಕ್ಕೆ ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥ ಮತ್ತೊಂದು ಆನೆ ಯಾವುದು ಅಂತಂದ್ರೆ ಗೋಪಿ. ಗೋಪಿಯನ್ನ 1993ರಲ್ಲಿ ಹಾಸನದ ದೊಡ್ಡ ಬೆಟ್ಟ ಪ್ರದೇಶದಲ್ಲಿ ಇವರನ್ನ ಸೆರೆ ಹಿಡಿತಾರೆ. ಅದೇ ರೀತಿಯಾಗಿ ಇಲ್ಲಿ ಗೋಪಿಯ ಒಟ್ಟು ತೂಕ ಅಂತ ನಾವು ನೋಡೋದಾದ್ರೆ 5145 kg ಇದ್ದು, ಹಾಗೆ 2.86 ಮೀಟರ್ ಎತ್ತರವಿದ್ದಾನೆ. ಮತ್ತೆ ಈ ಒಂದು ಗೋಪಿಯನ್ನ ಅನೇಕ ರೀತಿಯ ಒಂದು ಕ್ಯಾಪ್ಚರಿಂಗ್ ಅಲ್ಲಿ ಪಾಲ್ಗೊಳ್ಳುವಂತೆ ಮಾಡ್ತಾರೆ. ಮತ್ತೆ ಈ ಒಂದು ಗೋಪಿಯನ್ನ ನೋಡ್ಕೊಳ್ತಕ್ಕಂಥ ಮಾವುತ ಬಂದು ನವೀನ್ ಕುಮಾರ್, ಹಾಗೆ ಇದರ ಕಾವಾಡಿಗ ಬಂದು ಶಿವು. ನೀವು ಗೋಪಿಯನ್ನು ನೋಡಬೇಕು ಅಂತಂದ್ರೆ ನೀವು ದುಬಾರಿ ಆನೆ ಶಿಬಿರಕ್ಕೆ ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥ ಮತ್ತೊಬ್ಬ ಕ್ಯಾಂಡಿಡೇಟ್ ಯಾರು ಅಂತಂದ್ರೆ ಪ್ರಶಾಂತ್. ಪ್ರಶಾಂತನ ಒಟ್ಟು ತೂಕ 4970 kg. ಹಾಗೆ ಈಗ ಪ್ರಶಾಂತ್ಗೆ ಸುಮಾರು 54 ವರ್ಷ ವಯಸ್ಸಾಗಿದೆ. ಇದನ್ನ ಸೋಮವಾರಪೇಟೆಯಲ್ಲಿ ಸೆರೆ ಹಿಡಿತಾರೆ. ಸ್ನೇಹಿತರೆ, ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥ ಮತ್ತೊಂದು ಆನೆ ಯಾವುದು ಅಂತಂದ್ರೆ ಸುಗ್ರೀವ ಸುಮಾರು 5035 kgಗಳಿದ್ದು 2016ರಲ್ಲಿ
ದಸರಾದಲ್ಲಿ ಸೊ ಅಭಿಮನ್ಯುನ ಸಹಾಯದಿಂದ ಇವರನ್ನು ಸೆರೆ ಹಿಡಿತಾರೆ. ಅದೇ ರೀತಿಯಾಗಿ ಸುಗ್ರೀವನಿಗೆ ಸ್ವಲ್ಪ ಕೋಪ ಜಾಸ್ತಿ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಮತ್ತು ಈ ಒಂದು ಸುಗ್ರೀವನನ್ನು ನೋಡ್ಕೊಳ್ತಕ್ಕಂಥ ಕ್ಯಾಪ್ಟನ್ ಬಂದು ಶಂಕರ್, ಹಾಗೆ ಇದರ ಕಾವಾಡಿಗ ಹರೀಶ್. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಮತ್ತೊಂದು ಆನೆ ಯಾವುದು ಅಂತಂದರೆ ರೋಹಿತ್. ಸೊ ರೋಹಿತ್ ಈಗ ಒಟ್ಟಾರೆ ತೂಕ ಅಂತ ನಾವು ನೋಡೋದಾದರೆ 3360 kg ಇದ್ದು, ಸೊ ಇದನ್ನು ಬಂಡೀಪುರದ ರಾಂಪುರ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿತಾರೆ. ಅದೇ ರೀತಿಯಾಗಿ ಹಿರಣ್ಯ ಅಂತ ಒಂದು ಆನೆ ಇದೆ. ಹಿರಣ್ಯವನ್ನು 2915 kgಗಳಿದ್ದು, ಇದು ಸಹ ಇಲ್ಲಿ ದಸರಾದಲ್ಲಿ ಭಾಗವಹಿಸ್ತಾ ಇದೆ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥ ಮತ್ತೊಬ್ಬ ವೀರ ಧೀರ, ಹಾಗೆ ಇವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಹ ಸಾಲೋದಿಲ್ಲ. ಯಾಕೆಂತಂದರೆ ಒಬ್ಬ ವ್ಯಕ್ತಿಯನ್ನು ನಾವು ಯಾವ ಥರ ರೀಪ್ಲೇಸ್ ಮಾಡೋಕ್ಕಾಗೋದಿಲ್ವೋ ಅವರ ವ್ಯಕ್ತಿತ್ವವನ್ನು ಸಹ ನಾವು ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಅದೇ ನಮ್ಮ ಅರ್ಜುನ. ಸ್ನೇಹಿತರೆ, ಅರ್ಜುನನ ಬಗ್ಗೆ ಸೊ ಒಂದು ತಿಂಗಳ ಹಿಂದೆ ನಾವು ಒಂದು ಬ್ಯಾಡ್ ನ್ಯೂಸ್ ಕೇಳಿದ್ವಿ. ಹೌದು, ಅರ್ಜುನ ನಮ್ಮ ಜೊತೆ ದೈಹಿಕವಾಗಿ ಇಲ್ಲದೇ ಇರ್ಬೋದು, ಆದರೆ ಮಾನಸಿಕವಾಗಿ ಸದಾ ನಮ್ಮ ಜೊತೆ ಇರ್ತಾನೆ. ಯಾಕೆ ಅಂತಂದರೆ ತುಂಬ ಜನ ಒಂದು ಮಾತನ್ನು ಹೇಳ್ತಾರೆ, ಅರ್ಜುನನಂಥ ಆನೆ ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆ ಇರಲಿಲ್ಲ, ಸೊ ಮುಂದೆ ಇರೋದಕ್ಕೂ ಸಹ ಸಾಧ್ಯ ಇಲ್ಲ ಅಂತ. ಸೊ ಇದು ನನ್ನ ಒಬ್ಬರ ಒಪಿನಿಯನ್ ಅಲ್ಲ, ಸೊ ಪ್ರತಿಯೊಬ್ಬ ಕರ್ನಾಟಕದ ಪ್ರಜೆಯ ಒಪಿನಿಯನ್ ಸಹ ಇದೇ ಆಗಿರುತ್ತೆ. ಅದೇ ಅರ್ಜುನ. ಸ್ನೇಹಿತರೆ, ಅರ್ಜುನ ಕ್ಯಾಪ್ಟನ್ಗೆ ಕ್ಯಾಪ್ಟನ್ ಅಂತವನು, ಯಾವುದಕ್ಕೂ ಸಹ ಜಗ್ಗೋದಿಲ್ಲ. ಹಾಗೆ ಅಂಬಾರಿ ಅಂತಂದರೆ ಅರ್ಜುನ, ಅರ್ಜುನ ಅಂತಂದರೆ ಅಂಬಾರಿನೇ. ಅರ್ಜುನನ ರಾಜ್ಯ ಗಾಂಭೀರ್ಯದ ಮುಂದೆ ಸೊ ಯಾವ ಆನೆಯ ನಡಿಗೆನೂ ಸಹ ಕಡಿಮೆನೆ. ಒಂದು ವಿಚಾರ ಹೇಳ್ತೀನಿ ಅರ್ಜುನನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ. ಸೊ ನಾನು ಯೂಟ್ಯೂಬಲ್ಲಿ ಮತ್ತು ಈ ಒಂದು ಗೂಗಲಲ್ಲಿ ತುಂಬ ಸರ್ಚ್ ಮಾಡಿದೆ. ಯೂಟ್ಯೂಬ್ ವಿಡಿಯೋಸ್ ಅಂತೂ ನನಗೆ ಅನಿಸಿದ ಪ್ರಕಾರ, ನೀವು ನಂಬೋಗಿದ್ರೆ ನಂಬಿ, ಬಿಡೋಂಗಿದ್ರೆ ಬಿಡಿ, 200ಕ್ಕಿಂತ ವಿಡಿಯೋಗಳನ್ನ ನಾನು ನೋಡಿದೆ. ನನಗೆ ಆ್ಯಕ್ಚುಲಿ ಪ್ರತಿಯೊಂದು ಸರಿ ಆ ಒಂದು ಅರ್ಜುನ ಅಂತಂದರೆ ಅರ್ಜುನನ ಒಂದು ರಾಜ್ಯ ಗಾಂಭೀರ್ಯ, ಹಾಗೆ ಅರ್ಜುನ ಹೊರಟಿರ್ಬೋದು, ಆದರೆ ಅರ್ಜುನನೇ ಸಾಟಿ. ಸ್ನೇಹಿತರೆ, ಅರ್ಜುನನ ಎತ್ತರ ಬಂದು 2.95 ಮೀಟರ್ ಅಂತಂದರೆ ನಿಯರ್ಲಿ 9.75 ಅಡಿ ಇರ್ತಾನೆ. ಹಾಗೆ ಇವರ ಒಟ್ಟು ತೂಕ ಬಂದು 5680 kg. ಸ್ನೇಹಿತರೆ, ಒಂದು ವಿಚಾರ ಹೇಳ್ತೀನಿ, ಕರ್ನಾಟಕದ ಒಂದು ಕಳಶ ಅಂದರೆ ಅರ್ಜುನನೇ. ಹೌದು, ನಿಜ. ಸೊ ಯಾವುದೋ ಒಂದು ಬ್ಯಾಡ್ ಸಿಚುವೇಶನ್, ನಾವು ಅರ್ಜುನನ ಕಳ್ಕೊಂಡ್ವಿ. ಆದರೆ ಇನ್ನು ಉಳಿದಿರ್ತಕ್ಕಂಥ ಆನೆಗಳಿಗೆ ಆ ಥರ ಆಗೋದು ಬೇಡ ಅಂತ ಸೊ ನಾವು ಎಲ್ಲರೂ ಸಹ ಈ ಒಂದು ದೇವರಲ್ಲಿ ಬೇಡ್ಕೊಳ್ಳೋಣ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಈಗ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.